ಎಲ್ಲರೂ ಅಂಬೇಡ್ಕರ್ ನಾಮ ಇಷ್ಟೆಲ್ಲ ಹಗುರವಾಗಿ ತೊಗೊಂಡ್ರು, ಅವ್ರದ್ದು ಆ ರಾಜೀನಾಮೆ ಇನ್ನೂ ತಗೊಳ್ತಾ ಇಲ್ಲ. ಇಷ್ಟೆಲ್ಲ ನಮ್ಮ ದಲಿತರ ಮನಸ್ಸಲ್ಲಿ, ಬಡವ್ರ ಮನಸ್ಸಲ್ಲಿ, ಸ್ಲಮ್ ಜನದ ಮನಸ್ಸಲ್ಲಿ ಎಲ್ರಿಗೂ ಬೆಂಕಿ ಹತ್ತದ. ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಮತ್ತು ಅವ್ರು ಏನು ರಾಜಕೀಯ ಮಾಡ್ತಾರೆ, ಅವ್ರು ಏನು ಜನರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ, ಅವ್ರ ಸಾಮಾಜಿಕತೆ ಎಲ್ಲಿದೆ, ಸಮಾನತೆ ಎಲ್ಲಿದೆ ಅಂತೇಳಿ ನನ್ನೊಂದು ಪ್ರಶ್ನೆ ಇದೆ. ಈ ಸಾರಿ ಅಂಬೇಡ್ಕರ್ ಅವರೇ ಸಂವಿಧಾನ ಇರಲಿಲ್ಲ ಅಂತಂದ್ರೆ ಇವತ್ತು ನಾವು ಈ ಲೆಕ್ಕಕ್ಕೆ ಓಡಾಡಬೇಕಾದ್ರೆ ನಮ್ಗೆ ಹೆಣ್ಮಕ್ಳಿಗೆ ಇವತ್ತು ದಲಿತರಾಗೋದು ಅವರು ಒಂದು ಮಟ್ಟಕ್ಕೆ ಯಾವ ಲೆವೆಲ್ದಾಗ ನಾವು ಇದ್ದಿದ್ದೇವೆ ಅಂತಂದ್ರೆ ಇದಕ್ಕೆ ನಾವು ಈ ಮಟ್ಟಕ್ಕೆ ಏರಬೇಕು, ಈ ಮಟ್ಟಕ್ಕೆ ಬರಬೇಕಾದ್ರೆ ಅದು ಬಾಬಾ ಸಾಹೇಬರು ಕೊಟ್ಟಂಥ ಇದು. ಅಂಥವ್ರಿಗೆ ಇವತ್ತು ಪಾರ್ಲಿಮೆಂಟ್ದಾಗ ಆ ಥರ ಮಾತಾಡ್ಯಾರಂದ್ರೆ ನಮ್ಮಂಥವ್ರು ಯಾವ ಲೆಕ್ಕಕ್ಕಿರ್ಬೋದು. ಹೊಲ್ಯಾರಾಗಲಿ, ಮಾದರಾಗಲಿ, ಕಬ್ಬಲಿಗರಾಗಲಿ, ಕುರುಬರಾಗಲಿ, ಯಾರೇ ಅಲ್ರಿ ನಮ್ಮ ಕಾಟಕ ಮಂದಿ ಎಲ್ಲ ಜನರು ಬತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸ್ರ ಮ್ಯಾಗ ನಾವು ಮೆರೆಯೋದು. ಅವ ಚಾ ಮಾರೋದು ಮೋದಿ ಇವತ್ತು ಮಂತ್ರಿ ಆಗ್ಬೇಕಾದ್ರೆ ಅವ್ನ ಸಂವಿಧಾನ ಬುಕ್ ಮ್ಯಾಗೆ ಇವತ್ತು ಅವ ಮುಂದಕ್ಕೆ ಬಂದಾನ. ಮತ್ತು ಅವ್ನ ಬುಕ್ ನೋಡಿ ಅವ ಮುಂದಕ್ಕೆ ಹೊಂಟಾನ. ಅಮಿಷ ಘುಮಿಸ್ಯಾನ ನಮಗೆ ಇದು ಇಲ್ರಿ. ನಮ್ಮ ಬಾಬಾ ಸಾಹೇಬ್ ಬಂಗಾರ ಆಗ್ಯಾನ. ಅಂಬೇಡ್ಕರ್ 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 ಅಂತ ನಮ್ಮ ಉಸಿರು ಇರೋವರೆಗೂ, ಉಸಿರು ನಿಂತರೂ ಸಹ ಅಂಬೇಡ್ಕರ್ ಹೆಸರನ್ನ ಸ್ಮರಿಸ್ತೀವಿ. ಅಮಿತ್ ಶಾ ಅವರವರು ಪಾರ್ಲಿಮೆಂಟ್ನಲ್ಲಿ ಅಂಬೇಡ್ಕರ್ 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 ಅಂತೇಳಿ ಎಷ್ಟು ಹಗೂರವಾಗಿ ಅವ್ರು ಮಾತಾಡಿದ್ರು. ಆದರೂ ಇಲ್ಲಿ ತನಕ ನಮ್ಮ ಪ್ರಧಾನಮಂತ್ರಿ ಅವರಿಗೆ ಇನ್ನೋರಿಗೆ ಗಮನಕ್ಕೆ ಬರ್ತಾ ಇಲ್ಲ. ಅವ್ರು ರಾಜೀನಾಮೆ ಯಾಕೆ ತಗೊಳ್ತಾ ಇಲ್ಲ? ಇಷ್ಟೆಲ್ಲ ದೇಶಾದ್ಯಂತ ಇಷ್ಟೆಲ್ಲ ಕಿಡಿ ಹತ್ಯದ. ಎಲ್ಲರೂ ಅಂಬೇಡ್ಕರ್ ನಾಮ ಇಷ್ಟೆಲ್ಲ ಹಗುರವಾಗಿ ತೊಗೊಂಡ್ರು, ಅವ್ರದ್ದು ಆ ರಾಜೀನಾಮೆ ಇನ್ನೂ ತಗೊಳ್ತಾ ಇಲ್ಲ. ಇಷ್ಟೆಲ್ಲ ನಮ್ಮ ದಲಿತರ ಮನಸ್ಸಲ್ಲಿ, ಬಡವ್ರ ಮನಸ್ಸಲ್ಲಿ, ಸ್ಲಮ್ ಜನದ ಮನಸ್ಸಲ್ಲಿ ಎಲ್ರಿಗೂ ಬೆಂಕಿ ಹತ್ತದ. ಅವ್ರ ಕಣ್ಣಿಗೆ ಕಾಣಿಸ್ತಾ ಇಲ್ಲ. ಮತ್ತು ಅವ್ರು ಏನು ರಾಜಕೀಯ ಮಾಡ್ತಾರೆ, ಅವ್ರು ಏನು ಜನರಿಗೆ ನ್ಯಾಯ ಒದಗಿಸ್ಕೊಡ್ತಾರೆ, ಅವ್ರ ಸಾಮಾಜಿಕತೆ ಎಲ್ಲಿದೆ, ಸಮಾನತೆ ಎಲ್ಲಿದೆ ಅಂತೇಳಿ ನನ್ನೊಂದು ಪ್ರಶ್ನೆ ಇದೆ. ಯಾಕೆ ಇನ್ನೂ ಕಣ್ಣು ಮುಚ್ಕೊಂಡು ಕುಂತೀರಿ ನೀವು ಸರ್ಕಾರದವ್ರು ಎಲ್ಲರೂ? ಯಾಕೆ ಅವ್ರನ್ನ ಪಾರ್ಲಿಮೆಂಟಿಂದ ಒದ್ದು ಹೊರಗೆ ಹಾಕ್ತಾ ಇಲ್ಲ ಅಮಿತ್ ಶಾ ಅವರಿಗೆ? ಯಾಕೆ ಇಂಥ ಒಂದು ನಮ್ಗೆ ರಾಜಕಾರಣಿಗಳು ನಮ್ಮ ದೇಶಕ್ಕೆ ಬೇಕಾ? ಇವರಿಂದ ನಮಗೆ ಏನು ಒಳ್ಳೇದಾಗ್ತದೆ ಅಂತ ಹೇಳಿ ನಮಗೇನು ಕನಸಿಲ್ಲ, ನಮಗೇನು ಇದಿಲ್ಲ. ಇವ್ರ ಮುಂದೆ ಏನು ನಮ್ಮ ಜನರದ್ದು ಒಳತು ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಯಾವಾಗ ಅವರು ನಮ್ಮ ಸಂವಿಧಾನ ಸೃಷ್ಟಿ, ನಮ್ಮ ಭಾಗ್ಯ ವಿಧಾತ ಅಂತ ನಾವು ಅಂಬೇಡ್ಕರ್ ಅವ್ರಿಗೆ ಹೇಳ್ತೀವಿ. ಅವರಿಂದ ನಾವು ಇವತ್ತಿನ ದಿವಸ ನಮ್ಮ ಹೆಣ್ಮಕ್ಳು ಒಂದು ಭಾರತದಲ್ಲಿ ಈ ಒಂದು ಒಳ್ಳೆ ಶಿಕ್ಷಣ ಸಮಾನತೆ ಪಡೀಲಿಕ್ಕೆ ಒಂದು ಕಾರಣೀಕರ್ತರದಾರ. ಅಂಬೇಡ್ಕರ್ ಅಂದ್ರೆ ಯಾರು? ಅಂಬೇಡ್ಕರ್ ಅಂದ್ರೆ ಬೆಳಕು. ಅಂಬೇಡ್ಕರ್ ಅಂದ್ರೆ ಯಾರು? ಅಂಬೇಡ್ಕರ್ ಅಂದ್ರೆ ಸಮಾನತೆ. ಅಂಬೇಡ್ಕರ್ ಅಂದ್ರೆ ಯಾರು? ಅಂಬೇಡ್ಕರ್ ಅಂದ್ರೆ ಶಿಕ್ಷಣ. ಇಷ್ಟೆಲ್ಲ ಅರ್ಥಗಳು ಅವ್ರಿಗೆ ನಾವು ತಿಳಿಸಿ ಹೇಳ್ಬೇಕಾ? ಇನ್ನು ಯಾವ್ಯಾವ ಅರ್ಥದಲ್ಲಿ ತಿಳಿಸಿ ಹೇಳಬೇಕು? ಹುಟ್ಟಿಂದ ಹಿಡ್ದಾನು ನಮ್ಮ ಕಣದಲ್ಲಿ ನಮ್ಮ ರಕ್ತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಇದ್ದಾರೆ ಅಂತ ನಾನು ಇವತ್ತಿನ ದಿವಸ ಎಲ್ಲರ ಮುಖಾಂತರ, ಮಾಧ್ಯಮವ್ರ ಮುಖಾಂತರ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ದಿನದಲ್ಲಿ ರಾಜೀನಾಮೆ ಅವರು ಅಮಿತ್ ಶಾ ಅವರು ಕೊಡಲೇಬೇಕು. ಇದು ನಮ್ಮೆಲ್ಲರ ಸ್ಲಮ್ ಜನ ಆಂದೋಲನ ಸಂಘಟನೆ ವತಿಯಿಂದ ಹಾಗೂ ನನ್ನ ವೈಯಕ್ತಿಕವಾಗಿ ಇದು ನನ್ನ ಧೋರಣೆ. ಅವರು ನಮಗೆ ರಾಜೀನಾಮೆ ಕೊಡಲೇಬೇಕು. ಇಂಥ ರಾಜಕಾರಣಿಗಳು ಪಾರ್ಲಿಮೆಂಟ್ನಲ್ಲಿ ಇರಬಾರ್ದು. ಪಾರ್ಲಿಮೆಂಟ್ದಾಗ ಏನಾಗ್ಯದ, ಅಮಿತ್ ಶಾ ಅವರು ಮಾತಾಡಿದ್ರು ಅಂಬೇಡ್ಕರ್ ಅಂಬೇಡ್ಕರ್ ಅಂತೇಳಿ ಮಾತಾಡಿದ್ರು. ಅದು ಒಂದು ಫ್ಯಾಷನ್ ಆಗಿ ತಿಳಿದಂಥ ಅಂಬೇಡ್ಕರು ದೇವ್ರೇ ಅಂತಂತ ಬಯಸೋದು. ಈ ಸಾರಿ ಅಂಬೇಡ್ಕರ್ ಅವರೇ ಸಂವಿಧಾನ ಇರಲಿಲ್ಲ ಅಂತಂದ್ರೆ ಇವತ್ತು ನಾವು ಈ ಲೆಕ್ಕಕ್ಕೆ ಓಡಾಡಬೇಕಾದ್ರೆ ನಮ್ಗೆ ಹೆಣ್ಮಕ್ಳಿಗೆ ಇವತ್ತು ದಲಿತರಾಗೋದು ಅವರು ಒಂದು ಮಟ್ಟಕ್ಕೆ ಯಾವ ಲೆವೆಲ್ದಾಗ ನಾವು ಇದ್ದಿದ್ದೇವೆ ಅಂತಂದ್ರೆ ಇದಕ್ಕೆ ನಾವು ಈ ಮಟ್ಟಕ್ಕೆ ಏರಬೇಕು, ಈ ಮಟ್ಟಕ್ಕೆ ಬರಬೇಕಾದ್ರೆ ಅದು ಬಾಬಾ ಸಾಹೇಬರು ಕೊಟ್ಟಂಥ ಇದು. ಅಂಥವ್ರಿಗೆ ಇವತ್ತು ಪಾರ್ಲಿಮೆಂಟ್ದಾಗ ಆ ಥರ ಮಾತಾಡ್ಯಾರಂದ್ರೆ ನಮ್ಮಂಥವ್ರು ಯಾವ ಲೆಕ್ಕಕ್ಕಿರ್ಬೋದು. ಸಂವಿಧಾನ ಬರೆದವರಿಗೆ ಅವರಿಗೆ ಒಂದು ಇದು ಇರಲಿಲ್ಲ ಅಂತಂದ್ರೆ ನಮಗೆ ಯಾವ ಲೆಕ್ಕಕ್ಕೆ ಮಾತಾಡ್ಬೋದು. ಅಂಥ ಅಮಿತ್ ಶಾ ಅವರಿಗೆ ಜಲ್ದಿ ಈ ಒಂದು ಇದ್ರಾಗ ಸರ್ಕಾರದಾಗ ಅವರಿಗೆ ವಜಾಗೊಳಿಸ್ಬೇಕಂತ ಮಾತಾಡ್ತಾರೆ ನರೇಂದ್ರ ಮೋದಿಜಿ ಅವರೇ. ಈಗ ಅವರು ಅಮಿತ್ ಶಾ ಅವರು ಈ ಬಗ್ಗೆದಾಗ ಮಾತಾಡ್ಯಾರ ಅಂತಂದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಮಾತಾಡ್ಯಾರ ಅಂತಂದ್ರೆ ನಾಳೆಗೆ ನಮ್ಗೆ ಹೆಣ್ಮಕ್ಳಾಗ್ಬೋದು, ಗಂಡ್ಮಕ್ಳಾಗ್ಬೋದು, ಯಾರೇ ಒಂದು ಮಂತ್ರಿಗಳಾಗ್ಬೋದು ಮಾತಾಡೋತ್ತ ಅವರಿಗೆ ಲೆಕ್ಕ ಇರಲಿಲ್ಲ ಅಂದ್ರೆ ನಮ್ಮಂಥ ಜನಕ್ಕೆ ಇದು ತಿಳ್ಬೋದು ಅಂತ ಅವರಿಗೆ ಜಲ್ದಿ ಆದಷ್ಟು ಬೇಗ ಅವರಿಗೆ ಸೀಟಿಂದ ಇಳಿಸಬೇಕಂತೆ ಕೇಳ್ಕೊತೀನಿ. ಇಳಿಸಿರ್ಲಿಲ್ಲ ಅಂತಂದ್ರೆ ಇದು ಗುಲ್ಬರ್ಗದಲ್ಲಿ, ಇದು ಕರ್ನಾಟಕದಲ್ಲಿ ಎಲ್ಲ ಸ್ಟೇಟ್, ಎಲ್ಲ ಜಿಲ್ಲಾ ತಾಲೂಕಲ್ಲಿ ಎಲ್ಲ ಉಗ್ರವಾಗ ಹೋರಾಟ ನಡೆಸ್ತೀವಿ. ನೀವು ಈಗ ಲೆಕ್ಕಕ್ಕೆ ಒಂದು ಪಾರ್ಲಿಮೆಂಟ್ ಆಗ್ಯದ ಅಂತೇಳಿ ಎಲ್ಲ ಸ್ಟೇಟ್ ಕಮಿಟಿ ಆಗ್ಬೋದು, ಎಲ್ಲ ಕಡೆ ಜಿಲ್ಲಾ ತಾಲೂಕು ಆಗ್ಬೋದು ನಡೆಸ್ತಾರೆ. ಇವ್ರೇನು ಇಷ್ಟೇ ಮಾಡ್ತಾರೆ ಅಂದು ಗಪ್ಪ ಕುಂತು ನೀವು ಹಿಂದೆ ಅವ್ರಿಗೆ ಸೀಟ ಇರಿಸ್ಬೋದು. ಒಂದಿಲ್ಲ ಒಂದಿನ ಹೊರಗೆ ಬಂದು ಬಿಡ್ತದೆ ಅವ್ರ ಸೀಟ್ನಾಗ ಅದಾರ ಅಂತೇಳಿ ಅಮಿತ್ ಶಾ ಅವರು. ಅದು ಗೊತ್ತಾಯ್ತು ಅಂದರೆ ಇಡೀ ಪೂರ BJP ಸರ್ಕಾರ ಇರಲಾರ್ದಂಗಂತ ಒಂದು ಅವಶ್ಯಕತೆ ಆಗಂತ ಉಳಿಸ್ಕೋಬೇಡ್ರಿ. ಬಾಬಾ ಸಾಹೇಬ್ಗ ಅವ್ರು ಅವಮಾನ ಮಾಡ್ಯಾರಲ್ಲ ಅಮಿತ್ ಶಾ ಅವರು, ಅಸ್ಲಾಕಂತ ಹೋರಾಟ ಮಾಡ್ತಾರೆ. ಅದು ಸಂವಿಧಾನದಲ್ಲಿ ನಮಗೂ ಹಕ್ಕಿದೆ, ಎಲ್ಲ ಸಮಾಜದವರಿಗೆ ಹಕ್ಕಿದೆ. ಅದರಲ್ಲಿ ಅವ ಮಾಡಿದ್ದು ತಪ್ಪಂತ ನಮಗೆ ಅನ್ಸೋದಂತೆ ನಾವು ಬಂದಿದ್ದೇವೆ. ಇಲ್ಲಿ ಅವನಿಗೆ ಕುರ್ಚಿ ಮ್ಯಾಗಿದ್ದು ತೆಗಿಬೇಕು. ದಲಿತ ಜನರು ಎಲ್ಲ ಮೆರೆಯೋದು ಬಾಬಾ ಸಾಹೇಬ್ ಅಂಬೇಡ್ಕರ್. ಇವತ್ತು ಹೊಲ್ಯಾರಾಗಲಿ, ಮಾದರಾಗಲಿ, ಕಬ್ಬಲಿಗರಾಗಲಿ, ಕುರುಬರಾಗಲಿ, ಯಾರೇ ಅಲ್ರಿ ನಮ್ಮ ಕಾಟಕ ಮಂದಿ ಎಲ್ಲ ಜನರು ಬತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ನ ಹೆಸ್ರ ಮ್ಯಾಗ ನಾವು ಮೆರೆಯೋದು.
ಇವತ್ತು ಸಂವಿಧಾನ ಬುಕ್ ಬರೆದಿಟ್ಟನ ಯಾರಿಗೆ ಕೆತ್ತಂಥದ್ದು ಶಕ್ತಿ ಇಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದು ಅವನು ಕಾಲಿನ ಕಿರುಬಾಳು ಭೀ ಆಗಲ್ರಿ ನಾವು ಎಷ್ಟು ಅವ್ನ ಸಲಕ್ಕಾಗಿ ನಾವು ಹೋರಾಟ ಮಾಡಿ ನಾವು ನಮಗೆ ಬಡ ಜನರಿಗೆ ಎಲ್ಲರೂ ಹೋರಾಟದಾಗ ನೀವು ಎಲ್ಲರೂ ಮಾತಾಡ್ರಿ ಇಟ್ಟು ಕೂಸಾಲಿ ಎಲ್ಲರಿಗೆ ಅಭಿಮಾನ ಕೊಟ್ಟು ನಮಗೆ ಸಂವಿಧಾನ ಬುಕ್ ಬರೆದು ಇಟ್ಟು ನಮಗೆ ಹಕ್ಕು ಕೊಟ್ಟು ಕೈಯಾಗ ನಮ್ಮ ಮಕ್ಕಳಿಗೆ ಕಷ್ಟ ಬರಬಾರ್ದು ಮುಂದೆ ನಮ್ಮ ದಲಿತ ಜನರಿಗೆ ಕಷ್ಟ ಬರಬಾರ್ದು ಅಂತ ಹೇಳಿ ಬಡ ಜನರಿಗೆ ಎಲ್ಲರಿಗೆ ಅವರು ನಮಗೆ ಶಕ್ತಿ ತೋರಿಸೋಗ್ಯಾರ ಅವ್ರ ಶಕ್ತಿ ನಮಗೆ ಮರಿಲಿಕ್ಕೆ ಆಗಲ್ಲ ಮತ್ತು ಅವ್ರು ಎಷ್ಟು ಮಾಡ್ಯಾರಂದ್ರೆ ಇಷ್ಟು ಜನರು ನಾವು ಅವ್ರು ಒಬ್ಬರು ಕೂಡ ಮಾಡ್ಯಾರ ಇಷ್ಟು ಹೋರಾಟ ಒಬ್ಬ ಭಾರತ ರತ್ನ ಆಗಿ ಇಷ್ಟೆಲ್ಲ ನಮಗೆ ಹಕ್ಕು ಕೈಯಾಗ ಕೊಟ್ಟು ಸಂವಿಧಾನ ಬುಕ್ ಬರೆದು ಇಟ್ಟು ಹೋಗ್ಯಾನ ಅವ ಚಾ ಮಾರೋದು ಮೋದಿ ಇವತ್ತು ಮಂತ್ರಿ ಆಗ್ಬೇಕಾದ್ರೆ ಅವ್ನ ಸಂವಿಧಾನ ಬುಕ್ ಮ್ಯಾಗೆ ಇವತ್ತು ಅವ ಮುಂದಕ್ಕೆ ಬಂದಾನ ಮತ್ತು ಅವ್ನ ಬುಕ್ ನೋಡಿ ಅವ ಮುಂದಕ್ಕೆ ಹೊಂಟಾನ ಅವ ಏನ್ರಿ ಅವ್ನ ಕೆಲಸ ಬರೋಣ ಬಾಬಾ ಸಾಹೇಬಂದು ಹೆಸರು ಇಡೋದು ಬಾಬಾ ಸಾಹೇಬ್ಗೆ ನಾನು ನೋಡ್ತೀನಿ ಅನ್ನೋದು ಆಮೇಲೆ ಹಿಂದಕ್ಕೆ ಸರಿಸಿ ಸಂವಿಧಾನ ಬುಕ್ ಅಳಿಸ್ಬೇಕಂತ ಅವರು ಮನಸ್ಸಿನಾಗ ಇಟ್ಟಾರ ಅವೆಲ್ಲ ಮಣಿಲಾರ ಮಾತ ಸೀದಾ ಏನದ ಬುಕ್ ನಮ್ಮ ಕೈಯಾಗದ ನಾವು ಅಂಜೋದಿಲ್ಲ ದಲಿತ ಜನರಾಗಲಿ ಇವತ್ತು ಯಾರೇ ಆಗಲಿ ಕುರುಬರು ಕಬ್ಬಲಿಗಾರು ಬ್ಯಾಡ್ರು ಮಾದ್ರು ಕುರುಬರು ಯಾರೇ ಆಗಲಿ ನಾವು ಮಣಿಲ ಇದು ಮುಂದಕ್ಕೆ ಒರೆಸ್ತೀವಿ ರೀ ನೀವು ಏನದ ನಮಗೆ ಶಕ್ತಿ ಕೊಟ್ಟಾಗ ನಾವು ಅಂಜೋದಿಲ್ಲ ಮುಂದಿಟ್ಟು ಕಾಲು ಹಿಂದಕ್ಕೆ ಇಡೋದಿಲ್ಲ ರೀ ಅಮಿತ್ ಶಾ ಘುಮಿಸ್ಯಾನ ನಮಗೆ ಇದು ಇಲ್ರಿ ನಮ್ಮ ಬಾಬಾ ಸಾಹೇಬ್ ಬಂಗಾರ ಆಗ್ಯಾನ ಅಮಿತ್ ಶಾ ಅವರಿಗೆ ಒಳ್ಳೆ ದಾರಿ ಬಂದ್ರು ಸರಿ ರೀ ಒಳ್ಳೆ ದಾರಿ ಬರಲಿಲ್ಲ ಅಂದ್ರೆ ಅವ್ರಿಗೆ ಸೀಟ್ ಮ್ಯಾಗಿಂದ ಇಳಿಸ್ಬೇಕಂತ ನಾವು ಎಲ್ಲ ಚಪ್ಪಲಿನ ಹೊಡ್ದು ಅವ್ರಿಗೆ ಚಪ್ಪರ ಮೇಲೆ ಕುಡ್ಸೋದು ಕರೆಕ್ಟ ಏನದ ಅವ್ನ ಡ್ಯೂಟಿ ಅವಾಗ ಕರೆಕ್ಟ್ ಮಾಡಿದ್ರು ಸಂವಿಧಾನ ಬುಕ್ ಕೈಯಾಗ ಹಿಡ್ದು ಆಣಿ ಮಾಡಿ ಪ್ರಮಾಣ ಮಾಡಿಕೆ ಸಂವಿಧಾನ ಬುಕ್ ಹಿಡಿದು ಅವ ನೌಕರಿ ಮಾಡಿದ್ರು ಚಲೋ ಸೀಟ್ ಮ್ಯಾಗ ಕೂತ್ರು ಚಲೋ ಕೂಡಲಿಲ್ಲ ಅಂದ್ರೆ ಅವನಿಗೆ ಸೀಟ್ ಮ್ಯಾಗಿನ ತೆಗೆದು ಬಿಡ್ಬೇಕಂತೇಳಿ ನಾನು ಸರ್ಕಾರಕ್ಕೆ ಜೈ ಭೀಮ್ ನಾನು ನನ್ನ ಹೆಸ್ರು ಕಲಾವತಿ ಬುದ್ಧನಗರಲಿಂದ ಮಾತಾಡಕತ್ತೀನಿ ರೀ ನಮಗೆ ಭಾಳ ತಕ್ಲೀಫ್ ಆಗ್ಲಕತ್ತದ ರೀ ಅವನಿಗೆ ಸೀಟ್ ಮ್ಯಾಗಿಂದ ಇಳಿಸ್ಬೇಕಂತ ಹೇಳಿ ನಾವು ಎಲ್ಲರಿಗೆ ಮನವಿ ಪತ್ರ ಕೊಡಕ್ಕೆ ತಯಾರಾಗಿ ಬಂದಿದ್ದೇವೆ ಒಂದು ಏನು ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೆಸರನ್ನ ಫ್ಯಾಷನ್ ಆಗಿ ಬಳಸ್ತಾ ಇದ್ದೀರಾ ನೀವು ಅದನ್ನ ಬದಲಾಗಿ ದೇವ್ರ ಹೆಸರನ್ನ ಬಳಸಿದ್ರ ನಿಮ್ಗೆ 7 ಜನ್ಮದ ಪುಣ್ಯ ಅಂತ ಬರ್ತಿತ್ತು ಅಂತ ಹೇಳ್ತಾ ಇದ್ದಾರೆ ನಮಗೆ ಈ ಜನ್ಮದಲ್ಲೇ ಪುಣ್ಯ ಬರ್ಬೇಕಂದ್ರೆ ಬಾಬಾ ಸಾಹೇಬರು ಹೆಸರನ್ನೆಲ್ಲ ನಾವು ಹೊಟ್ಟೆಗೆ ಯಾವಾಗ ಮೂಡ್ತೀವಿ ಅವಾಗಿಂದನೇ ನಾವು ಬಾಬಾ ಸಾಹೇಬ್ರ ಹೆಸರನ್ನ ಸ್ಮರಿಸ್ತೀವಿ ಅಂಬೇಡ್ಕರ್ ಅಂತ ನಮ್ಮ ಉಸಿರು ಇರೋವರೆಗೂ ಉಸಿರು ನಿಂತರೂ ಸಹ ಅಂಬೇಡ್ಕರ್ ಹೆಸರನ್ನ ಸ್ಮರಿಸ್ತೀವಿ